ಬಿಡದಿ ಟೌನ್ಶಿಪ್ ಪರ ವಿರೋಧ ಪ್ರತಿಭಟನೆ ಈಗ ಜೋರಾಗಿ ನಡೀತಾ ಇದ್ದು ಬೈರಮಂಗಲದಲ್ಲಿ ಯೋಜನೆಯ ಪರ ವಿರುದ್ಧದ ಪ್ರತಿಭಟನೆ ನಡೆಸಲಾಗಿದೆ. ಬಿಡದಿ ಟೌನ್ಶಿಪ್ ಅನ್ನು ಬೆಂಬಲಿಸಿ ನೂರಾರು ರೈತರು ಧರಣಿಯನ್ನ ನಡೆಸ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಪರ ವಿರೋಧದ ಪ್ರತಿಭಟನೆ ಈಗಾಗಲೇ ತಾರಕಕ್ಕೇರಿದ್ದು ಬೈರಮಂಗಲದಲ್ಲಿ ಯೋಜನೆ ಪರ ಹಾಗೂ ವಿರುದ್ಧದ ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ತಾರಕಕ್ಕೇರಿದೆ. ಇವತ್ತು ವಿಧಾನಸೌಧದಲ್ಲಿ ಚರ್ಚೆಗೆ ಬನ್ನಿ ಅಂತ ಡಿಕೆ ಶಿವಕುಮಾರ್ ಕರೆದಿದ್ರು, ಆದರೆ ಎಚ್ಡಿಕೆ ಅಲ್ಲಿಗೆ ತೆರಳುತ್ತಾ ಇಲ್ಲ. ಅದರ ಬದಲಾಗಿ ಬೈರಮಂಗಲಕ್ಕೆ ನೀವು ಬನ್ನಿ, ರೈತರ ಜೊತೆಗೆ ನಾವು ಚರ್ಚೆಯನ್ನ ನಡೆಸೋಣ ಅಂತ ಪಂಥಾಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಅಲ್ಲಿ ರೈತರು ಪರ ಹಾಗೂ ವಿರೋಧ ಎರಡು ಗುಂಪುಗಳ ನಡುವೆ ಜಟಾಪಟಿ ನಡೀತಾ ಇದೆ. ಸ್ಥಳದಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇರೋದು ಯಾರು ಇಲ್ಲ ಅಂತಿರಲ್ಲ, ಅದಕ್ಕೆ ಉತ್ತರ ಕೂಡ ಐತೆ. ನಾವು ಪ್ರೊಟೆಕ್ಟ್ ಮಾಡ್ತಾ ಇರೋದು 100 ಜನ ಇದ್ದೀವಿ, ನಾಳೆಯಿಂದ 1000 ಜನ ಸೇರ್ತೀವಿ. ಜಯರಾಮ್ ಹೊಸೂರು. ನನ್ನ ಹೆಸರು ಚಂದ್ರಾರೆಡ್ಡಿ, ಕೆಂಪನಪಳ್ಳಿ. ನಾವು ಆಗಲೇ ಚೆಕ್ ತಗೊಂಡಿದ್ದೆ, ಫಸ್ಟ್ ಚೆಕ್ ನಂದೆ. ಆಮೇಲೆ ಇನ್ನೊಂದಾಯಿತು, ಇಲ್ಲಿ ಟಿ ವಿ ಎಲ್ಲ ನೋಡ್ತಾ ಇದ್ದೀನಿ, 20% ಇಲ್ಲ 20% ಇಲ್ಲ ಅಂತವ್ರೆ. ಕೆಂಪನಪಳ್ಳಿಯಲ್ಲಿ ನೋಟಿಫಿಕೇಶನ್ ಆದಮೇಲೆ 90% ಐತಿ, 6 ಜನ ಮಾತ್ರ ತಗೋಬೇಕಾಗಿತ್ತು ಅಷ್ಟೇ. ಹೆಂಗೆ ಬತ್ತು ರೈತರು, ಅಲ್ಲಿ ರೈತರವರೇ ತಗೊಳ್ಳೋರಿಲ್ಲ ಅಂತ. ಇಡೀ ನಮ್ಮ ಕೆಂಪನಪಳ್ಳಿ ನೀವೇ ಶೋಧನೆ ಮಾಡ್ಕೊಂಬಂದ್ರೂ 6 ಜನದಿಂದ 7 ಜನ ಮಾತ್ರ ತಗೋಬೇಕು. ಎಲ್ಲ ತಗೊಂಡಿದ್ದಾರೆ. ಇನ್ನೇನು ಬೇಕು, ರೈತರಿಲ್ಲ ರೈತರಾದರೆ 20% ಐತೆ 20% ಐತೆ ಅಂತ ಹೇಳ್ತಿದ್ರಲ್ಲ. ಈಗ ಹೆಂಗೆ ತಗೊಂಡ್ರು ಅವರೆಲ್ಲ? 200 ಮನೆ ಇಲ್ವಾ ನಿಮ್ಮೂರಲ್ಲಿ? 200 ಮತ್ತೆ ಎಲ್ಲ ತಗೊಂಡಿದ್ದಾರೆ. ಅಪ್ಪ, ನಾನು ಕೋಡಿಹಳ್ಳಿ ಏಲಕ್ಕಿಗೌಡ ಅಂದ್ಬಿಟ್ಟು ನಮ್ಮದು 4 ಎಕರೆ ತೆಂಗಿನ ತೋಟ, ಅಡಿಕೆ ತೋಟ ಬೆಳೆದಿದ್ದೀನಿ. ನಮಗೆ ಪಡ್ತಾ ಇರೋ ಕಷ್ಟ ಅಷ್ಟಿಷ್ಟಲ್ಲ. ಆದರೆ ಇವರು ರಾಜಕಾರಣಿಗಳು, ನಾವು ನಮ್ಮ 25 ವರ್ಷದಿಂದ ದಳದಲ್ಲೇ ಬಂದು ನಮಗೇನು ಅನುಕೂಲ ದೊರೀಲಿಲ್ಲ. ಪುಣ್ಯಾತ್ಮನಿಂದ ನಮಗೇನು ದೊರೀಲಿಲ್ಲ. ಇವತ್ತು ಏನೋ ಪುಣ್ಯಾತ್ಮ ಬಂದವನೇ, ನಮಗೆ ಅಭಿವೃದ್ಧಿ ಮಾಡೋಕ್ಕೆ ನಾವು ಸೇರ್ಗೋಯ್ತೀವಿ, ಅರ್ಧ ತಗೊತೀವಿ, ದುಡ್ಡು ತಗೊತೀವಿ, ಜೀವನ ಮಾಡ್ತೀವಿ. ಏನು ಸ್ವಾಮಿ ಅಲ್ವೇ? ಬೆಳಿಗ್ಗೆ ಇದ್ದರೆ ಒಂದು ಆಳಿಲ್ಲ ಕಾಳಿಲ್ಲ. ನನ್ನ ಹೆಂಡತಿ 76 ವರ್ಷ ತೆಂಗಿನ ತೋಟದಲ್ಲಿ ಗೊಲ್ಮಟ್ಟ ಎತ್ತಾಗ್ತಾಳೆ. ನಮ್ಮ ಮಕ್ಕಳು ಎಲ್ಲ ಸಿಟಿಲವ್ರೆ, ನಾನು ಜೋತ್ರ ಹಾಕೊಂಡು ಓಡಾಡ್ತಾ ಇದ್ದೀನಿ. ಬನ್ನಿ ಇವಾಗ ನಮ್ಮ ತೋಟಕ್ಕೆ. ನನ್ನ ಹೆಂಡತಿ ಎಲ್ಲ ನೋಡೋರಂತೆ. 76 ವರ್ಷ ಅಮ್ಮನಿಗೆ ಏನು ಮಾಡ್ತಾವಳೆ? ದನ ಮೇಯಿಸ್ಕೊಂಡು ಗೊಲ್ಮಟ್ಟ ಎಳ್ದಾಗ್ತಾವಳೆ. ಒಂದು ಆಳಿಲ್ಲ ಸ್ವಾಮಿ, ಒಂದು ಆಳು ಬರೋಲ್ಲ ನಮ್ಗೆ ಯಾರೂ. ನಾವು ಸಾರಾಯಿ ಕುಡಿಸೋಲ್ಲ, ನಮ್ಗೆ ಅಭಿವೃದ್ಧಿ ಬೇಕು. ನಾವು ಜಮೀನು ಕೊಡೋಕೆ ಸಿದ್ಧ. ಏಲಕ್ಕಿಗೌಡರು ಅಂದ್ಬಿಟ್ಟು ಕೋಡಿಹಳ್ಳಿ ನಾನು. ನನಗೆ ಸಾಮಾನ್ಯವಾಗಿ ಬಿಡದಿಲ್ಲಿರ್ತೀನಿ, ಎಲ್ಲರಿಗೂ ಗೊತ್ತೇ. ಸಿಎಂಗೆ ಚರ್ಚೆಗೆ ಬನ್ನಿ ಅಂತ ಪತ್ರವನ್ನ ಬರೆದಿದ್ದೇನೆ. ಡಿಕೆ ಶಿವಕುಮಾರ್ ಇನ್ನೂ ಏನು ಉತ್ತರವನ್ನ ಕೊಟ್ಟಿಲ್ಲ. ಬೆಂಗಳೂರಿನಲ್ಲಿ ಎಚ್ಡಿ ಕುಮಾರಸ್ವಾಮಿಯ ಹೇಳಿಕೆ ಇದು. ನಾಳೆ ಮಧ್ಯಾಹ್ನದವರೆಗೆ ಬೈರಮಂಗಲದಲ್ಲೇ ನಾನು ಕಾಯ್ತೇನೆ, ಅವರು ಬಂದ್ರೆ ಒಳ್ಳೇದು ಅಂತ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಬಲವಂತವಾಗಿ ರೈತರನ್ನ ಬೆದರಿಸಿದ್ರೆ ಸರಿಯಲ್ಲ ಅಂತ ಹೇಳಿದ್ದಾರೆ. ನಾಳೆ ನಾನು ಏನು ಸಮಯ ಕೊಟ್ಟಿದ್ದೆ, ರೈತರ ಜೊತೆಯಲ್ಲೇ ಕೂತು ಚರ್ಚೆ ಮಾಡೋಕ್ಕೆ ಹೋಗ್ತೀನಿ. ಬಂದರೆ ಅವರು ಬರ್ಬೋದು, ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ. ಬಂದರೆ ಒಳ್ಳೆಯದು. ಇದು ಸ್ಮೂತಾಗಿ ಆಗಬೇಕು. ನಿನ್ನೆಯಿಂದ ಕೆಲವರು ಒಂದು 15-20 ಜನ ಕೂರಿಸಿದ್ದಾರೆ. ಈಗ ಅವರು ಒಂದು ಕಡೆ ನಮಗೆ ಭೂಮಿ ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೇವೆ ಅಂತೇಳಿ ಅವರೊಂದು 20 ಜನ ಈಗೇನು ನೆನ್ನೆ ರಾತ್ರಿಯಿಂದ ಟೆಂಟ್ ಹಾಕೊಂಡವ್ರೀಗ ಅದ್ರ ಎದುರುಗಡೆನೆ. ಅದು ನನಗೆ ಗೊತ್ತಾಗ್ತದೆಲ್ಲ, ಅರ್ಥ ಆಗ್ತದೆ. ಇನ್ನು ಯಾವ ಕಾರಣಕ್ಕೋಸ್ಕರ ಇವೆಲ್ಲ ಒಳಗಡೆ ನಡೀತಿದೆ, ಅದರ ಬ್ಯಾಕ್ಗ್ರೌಂಡ್ ಏನು ಎಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನ್ನ ಪ್ರಶ್ನೆ, ಇಲ್ಲಿ ಶಿವಕುಮಾರ್ ಅವರ ಈ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ನನ್ನ ಹೋರಾಟ ಅಲ್ಲ ಇದು. ಇಲ್ಲಿ ರೈತರು ಒಂದು ಬಾರಿ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಏನು ಮಾಡಿದ್ರು, ಈಗ ಒಂದು 7 ತಿಂಗಳಿದ್ದೆ. ಅದರ ಆಧಾರದ ಮೇಲೆ ರೈತರು ನಾವು ಭೂಮಿ ಕೊಡಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್ ಏನಿದೆ. ಅವರ ಹೋರಾಟ 450-470 ದಿವಸ ಆಗೋಗಿದೆ. ಈಗ ಅವರ ಒಂದು ಅಹವಾಲಿಗೋಸ್ಕರವಾಗಿ ನಾನು ಇದಕ್ಕೆ ಇಂಟರ್ಫಿಯರ್ ಆಗಿದ್ದೀನಿ. ನಾನು ಪರವೂ ಇಲ್ಲ ವಿರೋಧವೂ ಇಲ್ಲ, ರೈತರ ಪರವಾಗಿದ್ದೀನಿ. ರೈತರು ಕೊಡಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್. ಅದರಿಂದ ಇದರಲ್ಲಿ ಪ್ರತಿಷ್ಠೆ ಇಲ್ಲ ಅನ್ನೋದು ನಾನು ಪದೇ ಹೇಳ್ತಾ ಇದ್ದೀನಿ. ಈಗ ರೈತರೆಲ್ಲ ಒಪ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ಧಾರಾಳವಾಗಿ ಮಾಡ್ಕೊಳ್ಳಿ. ಆದರೆ ಬಲವಂತ ಮಾಡಿ ರೈತರುಗಳನ್ನು ಬೇರೆ ಬೇರೆ ರೀತಿ ನೀವು ಅವ್ರನ್ನ ಎದುರಿಸ್ತಕ್ಕಂಥದ್ದಕ್ಕೆ ಹೋದ್ರೆ ಉಪಯೋಗ ಬರೋದಿಲ್ಲ. ಪ್ರೀತಿಯಿಂದ ಮಾಡಬೇಕು ಕೆಲಸ, ಏನೇ ಮಾಡಿದ್ರು ಪ್ರೀತಿಯಿಂದ ಮಾಡಬೇಕಾಗ್ತದೆ.
ವಿರೋಧ ಇದ್ದಾಗ ಯಾತಕ್ಕೆ ಆಟ, ಇದು ನನ್ನ ಪ್ರಶ್ನೆ. ಈ ನಡುವೆ ಬಾಲಕೃಷ್ಣ ಅವರು ಆ ಬೈರಮಂಗಲಕ್ಕೆ ಬಂದರೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ, ವಿಧಾನಸೌಧದಲ್ಲಿ ಮಾತಾಡಿದ್ರೆ ಏನು ತಪ್ಪು? ನೋಡಿ, ಅದು ಆಗಿದ್ರೆ ಎಲ್ಲ ರೈತರನ್ನೆಲ್ಲ ಅಲ್ಲಿಗೆ ಕರೆಸ್ಕೊಳ್ಳಿ. ಈಗ ನಾನು ಈ ರಾಜ್ಯದಲ್ಲಿ 2006-7 ಇದು ಹೇಳ್ತಾರಲ್ಲ, ಆ ಸಂದರ್ಭದಲ್ಲಿ 3 ಮೀಟಿಂಗ್ನ ಕೃಷ್ಣ ಕಚೇರಿನಲ್ಲಿ ಆ ರೈತರುಗಳು ಯಾರು ವಿರೋಧ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಆ ಟೈಮ್ನಲ್ಲಿ ನಡೀತಾ ಇತ್ತು. ಎಲ್ರಿಗೂ ಮುಕ್ತವಾಗಿ ಅವಕಾಶ ಕೊಟ್ಟು 500-600 ಜನ ಕರೆಸಿ